ತನ್ನ ಮಗಳಿಗೆ ಇರುವ ಕಾಯಿಲೆಯ ಪರಿಹಾರಕ್ಕಾಗಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಾಣಲು ಕುಂದಗೋಳಕ್ಕೆ ಬಂದ ಕೂಲಿ ಕಾರ್ಮಿಕನೊಬ್ಬ ಹತಾಶರಾದ ಪ್ರಸಂಗಕ್ಕೆ ಕಾಂಗ್ರೆಸ್ ಪಕ್ಷದ ವೇದಿಕೆ ಸಾಕ್ಷಿಯಾಗಿದೆ. ಹೀಗೆ ತನ್ನ ಮಗುವನ್ನ ಕೈಯಲ್ಲಿ ಹಿಡಿದುಕೊಂಡು ಮನದಾಳದ ತುಂಬ ದುಃಖದ ಕಟ್ಟೆ ಕಟ್ಟಿಕೊಂಡು ಈತನ ಹೆಸರು ಸಂತೋಷ್ ನಿಂಗಪ್ಪ ವಂಡಟ್ಟೆ. ಮೂಲತಃ ಹಾವೇರಿ ಜಿಲ್ಲೆ ಹಾವೇರಿ ತಾಲೂಕಿನ ಮೇವುಂಡಿ ಗ್ರಾಮದವರು. ಕೂಲಿ ಮಾಡಿ ಬದುಕು ಸವಿಸುವ ಈ ಕುಟುಂಬದ ಎರಡನೇ ಮಗುವಿಗೆ 90% ಬ್ರೈನ್ ಡ್ಯಾಮೇಜ್ ಆಗಿದೆ. ನಮ್ಮ ಮಗಳು ಇವತ್ತೂರಿಗೆ ಆದ್ರೆ ಏನು ತಿಂದಿಲ್ಲ, ಎಲ್ಲ ಪೈಪಲ್ಲಿ ನಾವು ಕೊಡ್ಬೇಕು. ನನಗೆ ಇರೋದು ಎರಡು ಮಕ್ಕಳು. ದಯವಿಟ್ಟು ನನ್ನ ಮಗಳನ್ನ ನನಗೆ ಉಳಿಸ್ಕೊಡಿ. ನಾವಿರೋ 1/2 ಎಕರೆ ಹೊಲ ಮಾರಿವಿ, ಸಂಘದ ಸಾಲ ತಗಸಿ ನನ್ನ ಮಗಳ ಚಿಕಿತ್ಸೆಗೆ ಇದು ಮಾಡಿವಿ. ಈಗ 3.5 ವರ್ಷ ಆಯ್ತು, ನಾವು ಎಲ್ಲೂ ಹೋಗಂಗಿಲ್ಲ. ಮಗಳ ಮೇಲೆ ಒಂದ್ ನೊಣ ಕುಂದ್ರಕ್ಕೂ ಕೂಡ ನಾವು ಬಿಡಂಗಿಲ್ಲ, ಅಷ್ಟು ನೋಡ್ಕೊಂತೀವಿ. ಆದ್ರೆ ನಮ್ಮ ಮೇಲೆ ದೇವ್ರು ಇಲ್ವೇನೋ.